ಬುರುಡೆ ಚಿನ್ನಯ್ಯನನ್ನ ಮತ್ತೆ ಈಗ 3 ದಿನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ಇವತ್ತು ಎಸ್ಐಟಿ ಕಸ್ಟಡಿಯ ಅವಧಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಮತ್ತೆ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಎಸ್ಐಟಿ ಮತ್ತೆ ನಮ್ಮ ಸುಪರ್ದಿಗೆ ನೀಡಿ ನಮಗೆ ಕಸ್ಟಡಿಗೆ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನ ಮಾಡಿತ್ತು. ಅದರಂತೆ ಈಗ ಕೋರ್ಟ್ ಮತ್ತೆ 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದೆ. ಅಲ್ಲಿಗೆ ನೆಕ್ಸ್ಟ್ ಸೆಪ್ಟೆಂಬರ್ 6ನೇ ತಾರೀಕಿಗೆ ಮತ್ತೆ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ. ಸೆಪ್ಟೆಂಬರ್ 6ನೇ ತಾರೀಕು ಮತ್ತೆ ಈಗ ಚಿನ್ನಯ್ಯನನ್ನ ಹಾಜರುಪಡಿಸಬೇಕು ಕೋರ್ಟ್ಗೆ. ಅಲ್ಲಿವರೆಗೂ ಕೂಡ ಮತ್ತೆ ಎಸ್ಐಟಿಯ ಅಧಿಕಾರಿಗಳ ಕಸ್ಟಡಿಯಲ್ಲಿ ಚಿನ್ನಯ್ಯ ಇರ್ತಾನೆ. ಯಾಕಂದ್ರೆ ಇನ್ನೂ ಕೂಡ ಕೆಲವೊಂದಷ್ಟು ಸ್ಥಳಗಳಿಗೆ ಹೋಗಬೇಕು, ಅಲ್ಲಿ ಸ್ಥಳ ಮಹಾಜರು ಮಾಡಬೇಕು, ಕೆಲವೊಂದಷ್ಟು ವಿಚಾರಣೆ ಬಾಕಿ ಇದೆ, ಇದೆಲ್ಲದರ ಬಗ್ಗೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಮಗೆ ಇನ್ನಷ್ಟು ದಿನಗಳ ಕಾಲಾವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಎಸ್ಐಟಿ ಮನವಿ ಮಾಡಿತ್ತು. ಕೋರ್ಟ್ ಇವರ ಮನವಿಯನ್ನು ಪುರಸ್ಕರಿಸಿ ಈಗ ಮತ್ತೆ 3 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಚಿನ್ನಯ್ಯನನ್ನು ಒಪ್ಪಿಸಿದೆ. ಅದರಂತೆ ಈಗ ಸೆಪ್ಟೆಂಬರ್ 6ರ ತನಕನೂ ಕೂಡ ಎಸ್ಐಟಿ ವಶದಲ್ಲೇನೆ ಚಿನ್ನಯ್ಯ ಇರ್ತಾನೆ. ಬಹುಶಃ ಈ ಸಂದರ್ಭದಲ್ಲಿ ಮತ್ತೆ ದೆಹಲಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿವೆ. ಯಾಕಂದರೆ ಈ ಬುರುಡೆ ತಗೊಂಡು ಆತ ದೆಹಲಿಗೆ ಹೋಗಿದ್ದ, ಅಲ್ಲಿ ಕೆಲವರನ್ನ ಮೀಟ್ ಮಾಡಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂಥ ಮಾಹಿತಿ. ಸೊ ಹಾಗಾಗಿ ಅದನ್ನು ಆಧರಿಸಿ ಅಲ್ಲಿ ಹೋಗಿ ಸ್ಥಳ ಮಹಜರು ಮಾಡುವಂಥದ್ದು, ಎಲ್ಲೆಲ್ಲಿ ಆತ ಯಾರನ್ನು ಭೇಟಿಯಾಗಿದ್ದ ಆ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಅದೆಲ್ಲ ಬಾಕಿ ಇರೋದ್ರಿಂದಾಗಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೊಡಿ ಅಂತ ಎಸ್ಐಟಿ ಕೇಳಿತ್ತು. ಅದರಂತೆ ಈಗ ಬೆಳ್ತಂಗಡಿ ನ್ಯಾಯಾಲಯ ಮತ್ತೆ 3 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಚಿನ್ನಯ್ಯನನ್ನ ನೀಡಿದೆ. ಕಳೆದ ಬಾರಿ 10 ದಿನಗಳ ಕಾಲ ವಶಕ್ಕೆ ನೀಡಿ ಅನ್ನುವಂಥದ್ರ ಬಗ್ಗೆ ಏನು ಅವಕಾಶವನ್ನು ಕೇಳಿತ್ತು ಎಸ್ಐಟಿ. ಸೊ ಅದರಂತೆ ಒಂದು ಮನವಿಯನ್ನು ಪುರಸ್ಕರಿಸಿ 10 ದಿನಗಳ ಕಾಲ ಎಸ್ಐಟಿಯ ವಶಕ್ಕೆ ನೀಡಿತ್ತು ಕೋರ್ಟ್ ಈ ಹಿಂದೆ. ಸೊ ಅದು 10ನೇ ದಿನ ಇವತ್ತು ಕಸ್ಟಡಿ ಅವಧಿ ಅಂತ್ಯವಾಗ್ತಾ ಇತ್ತು. ಸೊ ಹಾಗಾಗಿ ಇವತ್ತು ಪ್ರೊಡ್ಯೂಸ್ ಮಾಡಲೇಬೇಕಿತ್ತು. ಇವತ್ತು ಪ್ರೊಡ್ಯೂಸ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ. ಮತ್ತೆ ನಮಗೆ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೇಳಿದ್ರು. ಅದರಂತೆ ಈಗ 3 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿದೆ. ಇನ್ನು ಹಾಗಾದ್ರೆ ಧರ್ಮಸ್ಥಳ ಕೇಸ್ನ ತನಿಖೆ ಈಗ ಎಲ್ಲಿವರೆಗೂ ಬಂದು ನಿಂತಿದೆ? ನಾನಾ ಪ್ರಕರಣಗಳನ್ನು ನಾನಾ ಆಯಾಮದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಬುರುಡೆ ಕೇಸ್, ಬುರುಡೆಗೆ ಹಣ ಸಂದಾಯವಾಗಿರೋ ಕೇಸ್, ಎಲ್ಲಿಂದ ಹಣ ಬಂತು, ಎಲ್ಲದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಇನ್ನು ಇಡಿ ಕೂಡ ಈಗ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತಾ ಇದೆ. ಹೀಗಿರುವಾಗ ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತಿದ್ದಂಥ 3 ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಾಗಿದೆ. ಇದು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಬುರುಡೆ ತನಿಖೆ ಚುರುಕುಗೊಂಡಿದೆ. ಸುಳ್ಳಿನ ಕಂತೆ ಕಟ್ಟಿದ್ದ ಚಿನ್ನಯ್ಯನಿಗೆ 10 ದಿನ ಗ್ರಿಲ್ ಮಾಡಲಾಗಿದೆ. ಮತ್ತೊಂದ್ ಕಡೆ ಷಡ್ಯಂತ್ರಕ್ಕೆ ಫಂಡಿಂಗ್ ಮಾಡಲಾಗಿದ್ಯಾ ಎಂಬ ಅನುಮಾನವೂ ಇದ್ದು ಇಡಿ ಎಂಟ್ರಿ ಆಗಿದೆ. ಇದರ ಮಧ್ಯೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿದ್ದು ಸೌಜನ್ಯ ಕೇಸ್ ರೀಓಪನ್ ಆಯ್ತಾ ಎಂಬ ಪ್ರಶ್ನೆ ಮೂಡಿದೆ. ಸೌಜನ್ಯ ಕೇಸ್ ಕುರಿತು ತನಿಖೆ ಆರಂಭಿಸಿದ ಎಸ್ಐಟಿ ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತವರಿಗೆ ಬುಲಾವ್. ಬುರುಡೆ ಚಿನ್ನಯ್ಯ ಪ್ರಕರಣದ ತನಿಖೆ ನಡೆಸುತ್ತಿರೋ ಎಸ್ಐಟಿ ಇದೇ ಹೊತ್ತಲ್ಲಿ ಸೌಜನ್ಯ ಪ್ರಕರಣದ ಆರೋಪ ಹೊತ್ತವರಿಗೂ ಬುಲಾವ್ ನೀಡಿದೆ. ಉದಯ್ ಕುಮಾರ್ ಜೈನ್, ಧೀರಜ್ ಖೆಲ್ಲಾ, ಮಲ್ಲಿಕ್ ಜೈನ್ಗೆ ಎಸ್ಐಟಿ ಬುಲಾವ್ ನೀಡಿದೆ. ಆದ್ರೆ ಮೊನ್ನೆಯಷ್ಟೇ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರು ನೀಡಿದ್ರು. ಈ ಸಂಬಂಧ ಉದಯ್ ಅವರನ್ನ ಕರೆಯಲಾಗಿದ್ಯಾ ಅಥವಾ ಚಿನ್ನಯ್ಯ ಏನಾದ್ರೂ ಇವರ ಹೆಸರು ಹೇಳಿದ್ದನಾ? ಯಾವ ಕೇಸ್ ಸಂಬಂಧ ಇವರನ್ನ ವಿಚಾರಣೆ ಕರೆಯಲಾಗಿದೆ ಅನ್ನೋದು ಗೊತ್ತಾಗಬೇಕಿದೆ. ಏನು ಹೇಳಿಲ್ಲ ಯಾರ್ಯಾರಿಗೆ ಕರೆದಿದ್ದಾರೆ? ಅದು ನನ್ನನ್ನು ಕರೆದಿದ್ದಾರೆ. ಮತ್ತೆ ನಾನು ಇವರಿಗೆ ಫೋನ್ ಮಾಡಿ ಕೇಳಿದ್ದೆ, ಜಿಕ್ಕೆಲ್ಲನಿಗೆ ಕೇಳಿದೆ, ಅವನು ಸಹ ಹೇಳಿದೆ, ಅವನನ್ನು ಸಹ ಅದೇ ಬರಲಿಕ್ಕೆ ಹೇಳಿದೆ ಅಂತ ಹೇಳಿದ್ದಾರೆ. ನಮ್ಮದು ತನಿಖೆ ಎಲ್ಲ CBI ಅವರು CID ಮಾಡಿದ್ದಾರೆ. ನಮ್ಮ ಹೆಸರು ಇವರು ಲೋಕಲ್ ಪರ್ಸನಲ್ಲಿ ಬರಲಿಲ್ಲ. ಸೌಜನ್ಯ ಸತ್ತು 1 ಇಯರ್ ಆದಮೇಲೆ ಇವರು ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಇದೆಲ್ಲ ಪ್ರಿಂಟ್ ಎಲ್ಲ ಬ್ಲೂ ಪ್ರಿಂಟ್ ಮೊನ್ನೆ ಇದರಲ್ಲಿ ಮಾಡಿದ್ರಲ್ಲ ಬುರುಡೆಯಲ್ಲಿ, ಹಾಗೇನೆ ಇದಕ್ಕೊಂದು ಬ್ಲೂ ಪ್ರಿಂಟ್ ಮಾಡಿ ಯಾರ ಹೆಸರು ಹಾಕಿದರೆ ಉತ್ತಮ. ನಂದು ಆಟೋ ಇದೆ, ಅದು ಯಾಕೆ ಕರೆದ ಅಂತ ಇನ್ನು ನಾನು ಅಲ್ಲಿ ಹೋಗಿ ಕೇಳಿ ಬಂದ ಮೇಲೆ ಗೊತ್ತಾಗ್ಬೋದು ಯಾಕಂತ. ಸೌಜನ್ಯ ವಿಷಯ ಕರೆದ ತಲೆಬಿಡ ಕರೆದ ಗೊತ್ತಿಲ್ಲ. ಬುರುಡೆ ಚಿನ್ನಯ್ಯನ ಮಹಜರು ವೇಳೆ ಸರ್ಕಾರಿ ಅಧಿಕಾರಿಗಳ ಬಳಕೆ. ಧರ್ಮಸ್ಥಳ ಕೇಸ್ ತನಿಖೆ ನಡೆಸುತ್ತಿರೋ ಎಸ್ಐಟಿ ಪ್ರತಿ ಹಂತದಲ್ಲೂ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. ಮಹಜರು ವೇಳೆ ಸಾಕ್ಷಿಗಳಾಗಿ ಸಾರ್ವಜನಿಕರನ್ನ ಬಳಸಿದ್ರೆ ಬೆದರಿಕೆ ಹಾಕಬಹುದು ಅಥವಾ ಉಲ್ಟಾ ಹೊಡೆಯಬಹುದು. ಹೀಗಾಗಿ ಪ್ರತಿಯೊಂದು ಮಹಜರು ವೇಳೆ ಸರ್ಕಾರಿ ಅಧಿಕಾರಿಗಳನ್ನೇ ಎಸ್ಐಟಿ ಬಳಕೆ ಮಾಡಿಕೊಂಡಿದೆ. ಬುರುಡೆ ಜೊತೆಗೆ ಹಣಕಾಸಿನ ವ್ಯವಹಾರದ ಬಗ್ಗೆಯೂ ಎಸ್ಐಟಿ ತನಿಖೆ. ಜಯಂತ್ ನಿವಾಸದಲ್ಲಿ ಧರ್ಮಸ್ಥಳ ಬ್ಯಾಂಕ್ನ ದಾಖಲೆಗಳು ಪತ್ತೆ.
ಎಸ್ಐಟಿ ಅಧಿಕಾರಿಗಳು ಕೇವಲ ಬುರುಡೆ ಕೇಸ್ ಅಷ್ಟೇ ತನಿಖೆ ಮಾಡ್ತಿಲ್ಲ, ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗ್ತಿದ್ದು ಹಣಕಾಸಿನ ವ್ಯವಹಾರದ ಬಗ್ಗೆಯೂ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಲು ಓರ್ವ ಡಿವೈಎಸ್ಪಿಯನ್ನು ನಿಯೋಜಿಸಲಾಗಿದೆ. ಆರೋಪಿಗೆ ಮತ್ತು ಷಡ್ಯಂತ್ರಕ್ಕೆ ಫಂಡಿಂಗ್ ಆಗಿರೋ ಬಗ್ಗೆ ಅನುಮಾನವಿದ್ದು ಯಾರು ದುಡ್ಡು ಕೊಟ್ಟಿದ್ದಾರೆ, ಎಲ್ಲಿಂದ ಎಷ್ಟು ಹಣ ಬಂದಿದೆ ಅಂತ ಜಾಲಾಡ್ತಿದ್ದಾರೆ. ಹೀಗೆ ಹುಡುಕಾಟ ನಡೆಸುತ್ತಿದ್ದಾಗ ಜಯಂತ್ ಮನೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ದಾಖಲೆಗಳು ಪತ್ತೆಯಾಗಿವೆ. ಈ ದಾಖಲೆಗಳನ್ನು ಪರಿಶೀಲಿಸಿ ಹಲವು ಬ್ಯಾಂಕ್ಗಳಿಗೆ ಎಸ್ಐಟಿ ನೋಟಿಸ್ ನೀಡಿದೆ. ಬ್ಯಾಂಕ್ ಖಾತೆಗಳ ವಿವರ ನೀಡುವಂತೆ ಕೇಳಿದೆ. ಎಲ್ಲ ವ್ಯವಹಾರಗಳ ಮಾಹಿತಿ ಸಿಕ್ಕ ಬಳಿಕ ಇಡಿಗೆ ಮಾಹಿತಿ ನೀಡಲಿದೆ. ಪ್ರಕರಣದಲ್ಲಿ ಇಡಿ ಬ್ಯಾಕ್ಗ್ರೌಂಡ್ ವರ್ಕ್, ಫಂಡಿಂಗ್ ಬಗ್ಗೆ ಪರಿಶೀಲನೆ. ಈಗಾಗಲೇ ಫಂಡಿಂಗ್ ಬಗ್ಗೆ ದೂರು ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ. ಒಡನಾಡಿ ಮತ್ತು ಸಂವಾದ ಸಂಸ್ಥೆಗಳ ಬ್ಯಾಂಕ್ ದಾಖಲೆ ಪಡೆಯಲು ಮುಂದಾಗಿದೆ. ಈ ಎನ್ಜಿಒಗಳಿಗೆ ವಿದೇಶದಿಂದ ಹಣ ಬಂದಿರೋ ಶಂಕೆ ಇದ್ದು ಈ ಎನ್ಜಿಒಗಳಿಂದ ಧರ್ಮಸ್ಥಳದ ಷಡ್ಯಂತ್ರದ ಪ್ರಕರಣದ ಆರೋಪಿಗಳಿಗೆ ಹಣಕಾಸಿನ ವ್ಯವಹಾರ ನಡೆದಿದ್ರೆ ಇಡಿ ಅಧಿಕೃತವಾಗಿ ಎಂಟ್ರಿ ಕೊಡಲಿದೆ. ಮತ್ತೊಂದು ಕಡೆ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇದೀಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಎನ್ಐಎ ತನಿಖೆಗೆ ಒತ್ತಾಯಿಸಿದ್ದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲು ನಿರ್ಧರಿಸಿದ್ದಾರೆ. ಅಮಿತ್ ಶಾ ಭೇಟಿಯಾಗಿ ಮಾಹಿತಿ ನೀಡಲು ಮುಂದಾಗಿದ್ದಾರೆ. ಇದಕ್ಕಾಗಿ ಬುರುಡೆ ಕೇಸ್ ಬಗ್ಗೆ ಎಚ್ಡಿಕೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್ ಶಾಸಕರು ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸುವ ಅಗತ್ಯವಿಲ್ಲ ಎಂದಿದ್ದಾರೆ. ನಮ್ಮ ಪೊಲೀಸರು ಏನು ಸಾಮರ್ಥ್ಯ ಇಲ್ಲ. ಹೆಂಗೆ 2 ಸಲ CM ಆಗಿ ಹೆಂಗೆ ಸರ್ಕಾರ ನಡೆಸಿದ್ರು ಪೊಲೀಸ್ ಎಲ್ರಿಗಿನ್ನ ನಮ್ಮ ಪೊಲೀಸರೇ ಸ್ಟ್ರಾಂಗ್ ಅವರೇ, ಅವೆಲ್ಲ ಏನಿಲ್ಲ. ಈಗೆಲ್ಲ ಸತ್ಯಾಸತ್ಯತೆ ಬಯಲಿಗೆ ಬಂದಿಲ್ವಾ? NIAಗೋ CBIಗೋ ಅವಶ್ಯಕತೆ ಏನಿಲ್ಲ. ಈಗ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಲೋಕಲ್ ಪೊಲೀಸರು ಸಮರ್ಥರು ಇಲ್ಲ, ಕೇಂದ್ರ ಸರ್ಕಾರದಲ್ಲಿ ಕರೆಸಿ ಅಂತಾರೆ. ಅಂದರೆ ಅವ್ರಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಂಬಿಕೆ ಇಲ್ಲ ಅನ್ನೋದಾಯಿತು. ಒಂದು, ಯಾವಾಗ ಅವ್ರ ಅಧಿಕಾರ ಇಲ್ಲದಾಗ. ಎರಡನೇದು, ಈಗ SIT ಅವ್ರ ತನಿಖೆ ಇನ್ನೂ ಏನೂ ಬಂದಿಲ್ಲ. ಯಾಕೆ ಇಷ್ಟು ಅವರು ಗೊಂದಲಕ್ಕೆ ಹೋಗ್ತಾವ್ರೆ? ಬಿಜೆಪಿ ಆಯಿತು, ಈಗ ಕಾಂಗ್ರೆಸ್ನಿಂದಲೂ ಧರ್ಮಸ್ಥಳ ಯಾತ್ರೆ. ಧರ್ಮಸ್ಥಳ ಬೆಂಬಲಿಸಿ ಬಿಜೆಪಿ ನಾಯಕರು ಯಾತ್ರೆ ಮಾಡಿದ್ದಾಯ್ತು, ಚಲೋ ನಡೆಸಿದ್ದಾಯ್ತು. ಇದೀಗ ಕಾಂಗ್ರೆಸ್ ಕೂಡ ಧರ್ಮಸ್ಥಳ ಬೆಂಬಲಿಸಿ ಯಾತ್ರೆ ಕೈಗೊಂಡಿದೆ. ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಯಾತ್ರೆ ಹೊರಟಿದ್ದಾರೆ. ಈ ಯಾತ್ರೆಗೆ ಶಾಸಕ ತನ್ವೀರ್ ಸೇಠ್ ಚಾಲನೆ ನೀಡಿದ್ದಾರೆ. ಎಲ್ಲ ಜಾತಿ ಧರ್ಮದ ಜನರು ಒಟ್ಟಾಗಿ ಯಾತ್ರೆ ಮಾಡ್ತಿದ್ದೇವೆ, ಅದಕ್ಕಾಗಿ ತನ್ವೀರ್ ಸೇಠ್ ನಮ್ಮ ಯಾತ್ರೆಗೆ ಚಾಲನೆ ನೀಡಿದ್ದಾರೆ ಅಂತ ಹರೀಶ್ ಗೌಡ ಹೇಳಿದ್ದಾರೆ. ನಾವು ಧರ್ಮಸ್ಥಳಕ್ಕೆ ಇವತ್ತು ಧರ್ಮ ವಿಜಯ ಯಾತ್ರೆ ಅಂತ ಅಂದ್ಕೊಂಡು ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ಇವತ್ತು ಏನು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರ ಮತ್ತು ಕಳಂಕವನ್ನು ಹೊರಿಸ್ಬೇಕು ಅಂತ ಅಂದ್ಬಿಟ್ಟು ಯಾರು ಷಡ್ಯಂತ್ರ ಮಾಡಿದರು, ಯಾರು ಪಿತ್ತೂರಿ ಮಾಡಿದರು, ಅದ್ರ ವಿರುದ್ಧವಾಗಿ ಇವತ್ತು SIT ತನಿಖೆಯಿಂದ ಇವತ್ತು ಕಳಂಕರಹಿತವಾದಂಥ ಶ್ರದ್ಧಾ ಕೇಂದ್ರವನ್ನಾಗಿ ಮಾಡಿರುವಂಥದ್ದು. ಇನ್ನು ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. 300 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಲು ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ. ನಾವು ಶನಿವಾರ ನಾನು ಇನ್ಫ್ಯಾಕ್ಟ್ ಒಂದು 100 ಜನ ಗಾಡೀಲಿ ಹೋಗೋಣ ಅಂದ್ಕೊಂಡೆ. ಈಗಾಗಲೇ 300 ಕಾರುಗಳು ರಿಜಿಸ್ಟರ್ ಮಾಡಿದ್ದಾರೆ. ನಾವೆಲ್ಲ ಬರ್ತೀವಿ ಧರ್ಮಸ್ಥಳಕ್ಕೆ ಅಂತ. ನಾನು ಹೋಗ್ತಿರೋಂಥದ್ದು ಮಂಜುನಾಥನ ಆಶೀರ್ವಾದ ಪಡೀಲಿಕ್ಕೆ, ಹಾಗೇನೆ ವೀರೇಂದ್ರ ಹೆಗಡೆ ಸಾಹೇಬ್ರನ್ನು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಒಂದ್ ಕಡೆ ರಾಜಕೀಯ ಯುದ್ಧ, ಮತ್ತೊಂದ್ ಕಡೆ ಷಡ್ಯಂತ್ರಕ್ಕೆ ಹಣದ ಹೊಳೆ ಹರಿದಿರೋ ಆರೋಪ, ಮತ್ತೊಂದ್ ಕಡೆ ಬುರುಡೆ ಚಿನ್ನಯ್ಯನ ತನಿಖೆ, ಎಲ್ಲ ಏಕಕಾಲದಲ್ಲಿ ನಡೆಯುತ್ತಿದೆ. ಧರ್ಮಸ್ಥಳ ಕೇಸ್ ಮತ್ಯಾವ ದಿಕ್ಕಿಗೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.